2 ರಾಶಿಗಳು, 27 ನಕ್ಷತ್ರಗಳು. ಒಂದೊಂದು ನಕ್ಷತ್ರವನ್ನು 4 ಪಾದಗಳಾಗಿ ವಿಂಗಡಿಸಿದರು. ಇದನ್ನು ನಮ್ಮ ಪೂರ್ವಜರು ಮಾಡಿದ್ದಾರೆ. ಈ 4 ಪಾದಗಳು 27 ನಕ್ಷತ್ರಕ್ಕೆ ಸೇರಿದಾಗ ಒಟ್ಟಿಗೆ 108 ಪಾದಗಳಾಗುತ್ತವೆ. ನೂರ 8 ಪಾದಗಳನ್ನು 12 ರಾಶಿಗೆ ಸಮವಾಗಿ ಹಂಚಿದರು. ಈ ಹಂಚಿದಾಗ ಬಂದ ಭಾಗಲಬ್ಧವೇ 99 ಪಾದಗಳು. 12 9 108 ಹಾಗೆ. ಈ 9 ಪಾದ ಪ್ರತಿ ರಾಶಿಗೆ ಅದನ್ನು ಕೊಟ್ಟರು. ಅಂದರೆ ಮೇಷ ರಾಶಿಗೆ ಮೊದಲನೆಯದು ರಾಶಿ ಮೇಷ, ಆ ಬಳಿಕ ವೃಷಭ, ಆ ಬಳಿಕ ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇವು 12 ರಾಶಿಗಳು. ಒಂದೊಂದು ರಾಶಿಗೆ 9 ಪಾದಗಳಾಗಿ ವಿಂಗಡಣೆ ಮಾಡಿದಾಗ ಬಂದ ನಕ್ಷತ್ರಗಳನ್ನು ಮೇಷಕ್ಕೆ ಅಶ್ವನಿ, ಭರಣಿ, ಆ ಬಳಿಕ ಕೃತ್ತಿಕದ 1ನೇ ಪಾದ. ಹಾಗೆ ವೃಷಭಕ್ಕೆ ಕೃತ್ತಿಕಾದ 3 ಉಳಿದ ಪಾದ, ರೋಹಿಣಿ, ಮೃಗಶಿರಾದ 2ನೇ ಪಾದ. ಹಾಗೆ ಮಿಥುನಕ್ಕೆ ಮೃಗಶಿರದ 2 ಪಾದಗಳು, ಆರಿದ್ರ, ಪುನರ್ವಸು 3 ಪಾದಗಳು. ಕೊನೆಯದಾಗಿ ಕರ್ಕಾಟಕಕ್ಕೆ ಪುನರ್ವಸು 1 ಪಾದ, ಪುಷ್ಯದ 4 ಪಾದ, ಆಶ್ಲೇಷದ 4 ಪಾದಗಳು ಆಯಿತು. ಹೀಗೆ 4 ರಾಶಿಗಳ 3 ಆವರ್ತನೆ ಆಗುತ್ತದೆ. ಅರ್ಥ ಆಯ್ತಾ? ಇದು ಇಲ್ಲಿಗೆ ಇವತ್ತಿದ್ದು. ಇದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆಂದರೆ, ಜ್ಯೋತಿಷ್ಯದಲ್ಲಿ ಷಡಂಗ ಪ್ರಧಾನ ಜ್ಯೋತಿಷ್ಯಂ ಇದು ಅಂತ
ಆ ಷಡಂಗದಲ್ಲಿ ಜ್ಯೋತಿಷ್ಯ 3 ಮುಖ್ಯವಾಗಿ ಕೊಟ್ಟಿದ್ದಾನೆ. ಒಂದು ಜ್ಯೋತಿಷ್ಯದ ಆ 3 ಅಂಶಗಳು ನನಗೀಗ ಜ್ಞಾಪಕ ಬರ್ತಾ ಇಲ್ಲ, ನಾನು ನೋಡಿ ಹೇಳ್ತೀನಿ. ಆ 3 ಇದರಲ್ಲಿ ಕೊನೆಯದಾಗಿ ಬರುವುದೇ ಜ್ಯೋತಿಷ್ಯ. ಈ ಜ್ಯೋತಿಷ್ಯಕ್ಕೆ ಮುಖ್ಯವಾಗಿ ನಮಗೆ ಇದರಲ್ಲಿ ಇರೋದು ಒಂದು ಪ್ರಶ್ನ ಜ್ಯೋತಿಷ್ಯ, ಅದು ಪ್ರಶ್ನಶಾಸ್ತ್ರದಲ್ಲಿ ಬರುತ್ತೆ. ಅದನ್ನೇ ಕವಡೆಯ ಮೂಲಕ ನಾವು ಅಂದರೆ ಬೇರೆಯವರು ಬೇರೆ ಬೇರೆ ಥರದಲ್ಲಿ ಅದನ್ನು ಮಾಡ್ಕೋತಾರೆ. ಇನ್ನೊಂದು ಆರೂಢ ಜ್ಯೋತಿಷ್ಯ, ಆರೂಢ ಲಗ್ನದಿಂದ ಅದನ್ನು ನಾವು ಕಂಡುಕೋತೀವಿ. ಮೂರನೇದು ಶಕುನ ಜ್ಯೋತಿಷ್ಯ, ಶಕುನ ಶಾಸ್ತ್ರದಿಂದ ಅದನ್ನು ನಾವು ತಿಳ್ಕೊತೀವಿ. ಇದು ಸಾಮಾನ್ಯವಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈ ಜ್ಯೋತಿಷ್ಯದ ಪ್ರಯೋಗಗಳು ಜಾಸ್ತಿ ಆಗುತ್ತೆ. ನಾವು ಇಲ್ಲಿ ನೋಡ್ತಾ ಇರೋದು ಬರೀ ಈ ಜ್ಯೋತಿಷ್ಯದಲ್ಲಿರುವಂತಹ ಭಾವಗಳನ್ನು ಮತ್ತು ಜ್ಯೋತಿಷ್ಯದ ಆ ವಿಷಯಗಳನ್ನು ನಾವು ಭಾವದ ಮೂಲಕ ಅರ್ಥ ಮಾಡಿಕೊಳ್ತೀವಿ. ಭಾವಗಳು ಹೇಗೆ ಅಂದರೆ, ಒಂದೊಂದು ಲಗ್ನ ಭಾವ, ಆ ಲಗ್ನದಲ್ಲಿ ಇರುವ ಗ್ರಹಗಳನ್ನು ನೋಡಿ ನಾವು ಜ್ಯೋತಿಷ್ಯವನ್ನು ಅವನ ದೇಹದ ಶಕ್ತಿ, ಅವನ ಆತ್ಮದ ಶಕ್ತಿ, ಇದನ್ನೆಲ್ಲ ಕಂಡುಕೋತೀವಿ. ಎರಡನೆಯದು ಭಾವ ಧನಭಾವ. ಈ ಧನಭಾವದಲ್ಲಿ ಅವನ ಜ್ಯೋತಿಷ್ಯ ಪ್ರಚಕ ಅಂದರೆ ಕೇಳಲಿಕ್ಕೆ ಬರುವವನ ಮನೆಯ ವಿಷಯಗಳನ್ನು, ಅವನ ಆರ್ಥಿಕ ಸಂಬಂಧಗಳನ್ನು ನಾವು ವಿಚಾರಿಸ್ತೀವಿ. ಮೂರನೆಯದು ಸಹಜ ಭಾವ. ಸಹಜ ಅಂದರೆ ಶೌರ್ಯ ಅಥವಾ ಅವನ ಗುಣ, ನಡತೆ, ಅವನ ಕೀರ್ತಿ, ಈ ವಿಷಯವಾಗಿ ನಾವು ಅದನ್ನು ವಿಸ್ತರಿಸ್ತೇವೆ. ನಾಲ್ಕನೇ ಭಾವ ಮುಖ್ಯವಾಗಿ ಸುಖ ಭಾವ. ಸುಖ ಅಂದರೆ ಅವನಿಗೆ ಸಿಗುವಂತಹ ಸುಖ, ಸೌಖ್ಯ, ಶಾಂತಿ, ಸಮಾಧಾನ. ಈ 4 ವಿಷಯಗಳನ್ನು ಈ 4ನೇ ಭಾವದಿಂದ ಗುರುತಿಸಿಕೊಳ್ತೇವೆ. 5ನೇ ಭಾವ ಅವನ ಪೂರ್ವ ಪುಣ್ಯ ಭಾವ. ಅವನ ವಿದ್ಯಾಭಾವ, ಅವನ ಸರ್ವ ಅನುಕೂಲತೆಯ ಭಾವ. 6ನೆಯ ಭಾವನೆ ರಿಪು ಭಾವ ಅಥವಾ ವೈರಿಸ್ಥಾನ ಅಂತ ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. 7ನೇ ಭಾವ ಭರ್ತೃಭಾವ ಅಥವಾ ಭಾರ್ಯಾಭಾವ, ಅಂದರೆ ಅವನ ಕಳತ್ರ ವಿಷಯವನ್ನು, ಅಂದರೆ ಗಂಡ ಹೆಂಡತಿಯರ
ಸಂಬಂಧದ ವಿಷಯವನ್ನು ಕಳತ್ರ ಭಾವದಿಂದ ನಾವು ನೋಡುತ್ತೇವೆ. 8ನೇ ಭಾವ ಅವನ ಆಯುಷ್ಯ ಭಾವ. ಇದರಿಂದ ಅವನ ಆಯುಷ್ಯವನ್ನು ನಾವು ನಿರ್ಣಯ ಮಾಡುತ್ತೇವೆ. 9ನೇ ಭಾವ ಅತಿ ಮುಖ್ಯ ಭಾವ. ಇದು ಅವನ ಸರ್ವ ವಿಧವಾದ ಪೂರ್ವ ಪುಣ್ಯದ ಫಲ. ಅಂದರೆ ಹೋದ ಜನ್ಮದಲ್ಲಿ ಮಾಡಿದ ಪುಣ್ಯದ ಪ್ರಭಾವದಿಂದ ಅವನಿಗೆ ಆಗುವಂತಹ ವಿಶೇಷ ಅನುಕೂಲತೆಗಳನ್ನು ಈ 9ನೇ ಭಾವದಿಂದ ನಿರ್ಣಯ ಮಾಡ್ತೀವಿ. ಈ 9ನೇ ಭಾವವನ್ನು ನಾವು ಮುಂದೆ ವಿಶದವಾಗಿ ನೋಡ್ತೀವಿ. 4ನೇ ಭಾವ ಅವನ ಕರ್ಮ ಅಥವಾ ಕೆಲಸ. ಈ 10ನೇ ಭಾವ ಕರ್ಮ ಅಥವಾ ಕೆಲಸದ ವಿಷಯವಾಗಿ ನಾವು ತಿಳಿಸ್ತೇವೆ. 11ನೇ ಭಾವ ಅವನ ಲಾಭ ಭಾವ. ಲಾಭ ಅಂದರೆ ಸರ್ವ ವಿಧವಾದ ಲಾಭ. ಅದು ಯಾವ ರೀತಿಯಲ್ಲೂ ಆಗಬಹುದು. ಅನುಕೂಲತೆ, ಅವನ ಪೂರ್ವ ಪುಣ್ಯ, ಈ ಥರ ಎಲ್ಲ ಲಾಭಗಳನ್ನು ಈ 11ನೇ ಭಾವದಿಂದ ನಾವು ನೋಡ್ತೀವಿ. 12ನೇ ಭಾವ ಮುಖ್ಯವಾಗಿ ಅವನು ಮಾಡುವಂತಹ ವ್ಯಯ. ವ್ಯಯ ಅಂದರೆ ಖರ್ಚು. ಈ ಖರ್ಚಿನ ಭಾವವೇ 12 ಭಾವ, 12ನೇ ಭಾವ. ಸೊ ಇವತ್ತಿಗೆ ಇಷ್ಟು ಸಾಕು ನಿಮಗೆ. ಇದನ್ನು ನೀವು ಒಂದು 10 ಸಾರಿ ಓದಿ. ಯಾಕಂದರೆ ಅಶ್ವನಿ, ಭರಣಿ, ಕೃತ್ತಿಕೆ ಅದನ್ನು ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂದರೆ ನಮ್ಮ ಮನೆಯಲ್ಲಿ ಹೇಳಿಕೊಟ್ಟ ರೀತಿ ತೋರಿಸ್ತೀನಿ ನೋಡಿ. ಫಸ್ಟ್ ರಾಶಿಯಲ್ಲಿ ಅಶ್ವನಿ, ಭರಣಿ, ಕೃತ್ತಿಕ. ಕೃತ್ತಿಕ ಆದ ಕೂಡಲೇ ಒಂದು ಪಾದ ಮುಗಿಯಿತು. ಇದು ಅರ್ಥ ಮಾಡ್ಕೊಳ್ಳಿ. ಇದನ್ನು ಮಡಿಸಿದ್ದೇನೆ. ಇಲ್ಲಿ ಒಂದು ಪಾದ ಮುಗಿಯಿತು ಅಂತ. ಅಶ್ವನಿ, ಭರಣಿ, ಕೃತ್ತಿಕ. ಕೃತ್ತಿಕದಲ್ಲಿ ಒಂದು ಪಾದ ಆಗೋಯ್ತು. 2ನೇದು ಕೃತ್ತಿಕ, ರೋಹಿಣಿ, ಮೃಗಶಿರ. ಇಲ್ಲಿ 2 ಪಾದ ಮುಗಿಯಿತು. ಅರ್ಥ ಆಯ್ತಾ? 3ನೇದ್ದು ಇದರಲ್ಲಿ 2 ಪಾದ ಆಗಿದೆ. 3ನೇದು ಇಲ್ಲಿ 2 ಪಾದ. ಇದು ರೋಹಿಣಿ, ಮೃಗಶಿರ, ಆರಿದ್ರ. ಅಲ್ಲಿ 3 ಪಾದ ಆಯಿತು. ಕೊನೆಗೆ ಬರೋದ್ರಲ್ಲಿ ಇಲ್ಲಿ 1 ಪಾದ ಇದೆ, ಇಲ್ಲಿ 4 ಪಾದ ಇದೆ, ಇಲ್ಲಿ 4 ಪಾದ. ಸೊ 4 ಮುಗಿಯಿತು ಅಲ್ಲಿಗೆ. ಇದೇ ರೀತಿ ಒಂದು ಸೈಕಲ್, 3 ಸೈಕಲ್ ಬರುತ್ತೆ ಎಲ್ಲ ನಕ್ಷತ್ರಗಳು. ಆಯಿತಾ? ಅರ್ಥ ಆಯ್ತಾ? ಹಾಂ. ಸೊ ಇವತ್ತಿಗೆ ಇಷ್ಟು ಸಾಕು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾಡ್ದು ಬರುವಾಗ ನಿಮಗೂ ಗೊತ್ತಿರಬೇಕಿತ್ತು. ಹಾಂ, ಅದು ಎಲ್ಲ ಗೊತ್ತಿರ